ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರ 2026 ವರ್ಷ ಭವಿಷ್ಯ ಹೇಗಿದೆ ಎಂಬುದರ ಬಗ್ಗೆ ಮಾಹಿತಿಗಳನ್ನು ನೋಡೋಣ. ನೀವು ನಂಬಿದಂಥ ವ್ಯಕ್ತಿಯಿಂದಲೇ ನಿಮಗೆ ಮೋಸವಾಗಬಹುದು. ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಹಾಗೆ ಎಷ್ಟೋ ಅವಕಾಶಗಳು ನಿಮ್ಮ ಕೈ ತಪ್ಪಿ ಹೋಗಿ ಬೆಟ್ಟದಷ್ಟು ಭಾರವನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಂಡಿದ್ದರೂ ನಗು ನಗುತ್ತಾ ವರ್ತಿಸುತ್ತಿದ್ದೀರಾ. ಜನಗಳ ಮುಂದೆ ಬದುಕುವ ಕಲೆಯನ್ನು ಕೂಡ ನೀವು ಕಲಿತು ಬಿಟ್ಟಿದ್ದೀರಾ. ಈ ನರಕದಿಂದ ಮುಕ್ತಿ ಇಲ್ವಾ ಎಂದು ನೀವು ಕಣ್ಣೀರು ಹಾಕಿದ ರಾತ್ರಿಗಳು ಒಂದೆರಡಲ್ಲ. ಆದರೆ ಕಣ್ಣೀರನ್ನು ಒರೆಸಿಕೊಳ್ಳಿ, ಯಾಕೆಂದರೆ ಸಾಕ್ಷಾತ್ ಶನಿ ಮಹಾತ್ಮನು ನಿಮ್ಮ ರಾಶಿ ಅಧಿಪತಿ. ಅವನು ನಿಮ್ಮ ಪರೀಕ್ಷೆ ಮಾಡಿದ್ದಾಯಿತು, ಈಗ ಫಲವನ್ನು ನೀಡುವ ಸಮಯ ಬಂದಿದೆ. 2026ನೇ ಇಸವಿ ಮಕರ ರಾಶಿಯವರ ಪಾಲಿಗೆ ಒಂದು ಸುವರ್ಣ ಯುಗವನ್ನು ತಂದುಕೊಡ್ತಾ ಇದೆ. ಈ ವರ್ಷ ಸಾಡೆ ಸಾತಿಯ ಕಟ್ಟಕಡೆಯ ಘಟಕದಲ್ಲಿ ನೀವು ಇದ್ದೀರಾ. ಕತ್ತಲು ಸರಿದು ಬೆಳಕು ಮೂಡುವ ಹಾಗೆ ಎಚ್ಚರವಾದ ಶನಿದೇವ ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ. 2026ರಲ್ಲಿ ನಿಮ್ಮ ಕಳೆದ ಹೋದ ವೈಭವ ಮತ್ತು ಹಣ ಅಧಿಕಾರ ಮರಳಬೇಕು ಅಂದರೆ ನೀವು ಬದಲಾಗಬೇಕು. ಅದಕ್ಕೆ ನೀವು ಯಾವುದೆಲ್ಲ ರೀತಿಯ ಪರಿಹಾರಗಳನ್ನು ನೋಡಬೇಕು ಅಂತ ನೋಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಅಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ 2026ನೇ ವರ್ಷ ನಿಮಗೆ ಸುಖಕರವಾಗಿರಬೇಕು. ನಿಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ನೀವು ಶ್ರೀಮಂತರಾಗಲು ಇಚ್ಛೆ ಪಡುತ್ತಿದ್ದರೆ ಈ ರೀತಿ ಒಂದು ಪೂಜೆಯನ್ನು ಮಾಡಿ. ಶನಿಗೆ ಪ್ರಿಯವಾದಂತಹ ಬನ್ನಿ ಮರವನ್ನು ನೀವು ಪೂಜಿಸಬೇಕು. ಹೌದು, ಪ್ರತಿ ಶನಿವಾರದಂದು ಸಂಜೆ ಸಮಯದಲ್ಲಿ ನೀವು ಬನ್ನಿ ಮರದ ಕೆಳಗೆ ದೀಪವನ್ನು ಇಟ್ಟು ಅಲಂಕರಿಸಿ ಅದಕ್ಕೆ ನಮಸ್ಕರಿಸಿ ಪೂಜೆಯನ್ನು ಸಲ್ಲಿಸಬೇಕು. ಇದರಿಂದ ನಿಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತದೆ. ಹಾಗೆಯೇ ನಿಮ್ಮ ಗುಪ್ತ ಶತ್ರುಗಳು ನಿಮಗೆ ತಿಳಿಯದ ಹಾಗೆಯೇ ನಾಶವಾಗುತ್ತಾರೆ. ಇದು ಸಾಕ್ಷಾತ್ ದೈವಿ ಇಚ್ಛೆಯ ಮರವಾಗಿರುವುದರಿಂದ ನಿಮ್ಮೆಲ್ಲ ಕೆಲಸಗಳು ಕೂಡ ಸಕ್ಸಸ್ಸನ್ನು ಕಾಣುತ್ತವೆ. ಹಾಗೆಯೇ ಮತ್ತೊಬ್ಬರ ಮೇಲೆ ಸುಳ್ಳು ಅಥವಾ ತಪ್ಪು ಅಪಪ್ರಚಾರವನ್ನು ಮೂಡುವುದನ್ನು ನಿಲ್ಲಿಸಿ. ಒಂದು ವೇಳೆ ನೀವು ಕೋರ್ಟ್ ಮೆಟ್ಟಿಲು ಹತ್ತಿದರೂ ಕೂಡ ಅಲ್ಲಿಯೂ ಕೂಡ ಸುಳ್ಳು ಹೇಳಿ ನಿಮ್ಮ ಜಯವನ್ನು ಖಂಡಿತವಾಗಿಯೂ ನೀವು ಪಡೆದುಕೊಳ್ಳುವುದಕ್ಕೆ ಶನಿ ಬಿಡುವುದಿಲ್ಲ. ಒಂದು ವೇಳೆ ನೀವು ಸತ್ಯದ ದಾರಿಯಲ್ಲಿ ನಡೆದರೆ ಎಲ್ಲ ರೀತಿಯ ಯಶಸ್ಸನ್ನು ನೀವು ಕಾಣಬಹುದು. ಹಾಗೆ ಪ್ರತಿದಿನ ಪ್ರಾಣಿ ಅಥವಾ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ಹೆಚ್ಚಾಗಿ ಕಪ್ಪು ಬಣ್ಣದ ಪ್ರಾಣಿ ಅಥವಾ ಪಕ್ಷಿಗಳಿಗೆ ನೀರು ಅಥವಾ ಆಹಾರವನ್ನು ಸೇವನೆ ಮಾಡಲು ನೀಡಿ. ಇದರಿಂದ ಶನಿಗೆ ನೀವು ಪ್ರಿಯರಾಗುತ್ತೀರಿ ಮತ್ತು ನಿಮ್ಮ ಎಲ್ಲ ರೀತಿಯ ಕಷ್ಟಗಳು ಈ ದಾನಗಳಿಂದ ದೂರವಾಗುತ್ತವೆ. ಅಷ್ಟೇ ಅಲ್ಲದೆ ಮಕರ ರಾಶಿಯವರಿಗೆ ಪ್ರಾಣಿಗಳಿಂದಲೂ ಕೂಡ ಆದಷ್ಟು ರೀತಿಯ ಹೆಚ್ಚಿನ ಅದೃಷ್ಟವನ್ನು ತರುವಂತಹ ಗುಣಗಳಿದೆ. ಹಾಗೆ 2026 ನಿಮಗೆ ಈ ಎಲ್ಲ ರೀತಿಯ ಅದೃಷ್ಟಗಳು ಪ್ರಾಣಿಗಳಿಂದಲೂ ಕೂಡ ಸಿಗಲಿ. ಹೀಗೆ ಮಾಡಿದರೆ ನಿಮ್ಮೆಲ್ಲ ರೀತಿಯ ತೊಂದರೆಗಳನ್ನು ಪ್ರಾಣಿಗಳ ಸಲುವಾಗಿ ದೂರ ಮಾಡಿಕೊಳ್ಳಬಹುದು. ಈ ರೀತಿಯ ರಹಸ್ಯ ಪವಾಡಗಳನ್ನು ನೀವು ಜೀವನದಲ್ಲಿ ರೂಪಿಸಿಕೊಂಡರೆ ನಿಮ್ಮ ಎಲ್ಲ ರೀತಿಯ ಪಾಪಕರ್ಮಗಳು ಕಳೆದು ಹೋಗುತ್ತದೆ. 2026ರಲ್ಲಿ ಮಕರ ರಾಶಿಯವರು ಗಮನಿಸಬೇಕಾದ ರಹಸ್ಯ ಅಂದರೆ ಸ್ವಚ್ಛತೆ. ನೀವು ಯಾವಾಗಲೂ ಸ್ವಚ್ಛವಾಗಿ ಇರುವುದನ್ನು ಬಯಸಿ. ಇದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಅನುಗ್ರಹ ಮಾಡ್ತಾರೆ. ನಿಮ್ಮ ಮನೆಯನ್ನು ಮಾತ್ರವಲ್ಲದೆ ನಿಮ್ಮ ಮನಸ್ಸನ್ನು ಕೂಡ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಇನ್ನೊಬ್ಬರ ಬಗ್ಗೆ ಅತಿಯಾದ ಕೇಡು ಅಥವಾ ಬೇರೆ ರೀತಿಯ ತಪ್ಪು ಸೂಚನೆ ಮಾರ್ಗಗಳನ್ನು ಆದಷ್ಟು ಬೇಗ ಮುಕ್ತವಾಗಿಸಿ. ಇಲ್ಲವಾದಲ್ಲಿ ಲಕ್ಷ್ಮಿ ನಿಮ್ಮ ಬಳಿ ಒಲಿಯುವುದಿಲ್ಲ. ಪ್ರತಿದಿನ ಮನೆಯಲ್ಲಿ ದೀಪವನ್ನು ಹಚ್ಚಿ ಇಡಿ. ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿದಿನ ದೀಪ ಹಚ್ಚುವುದರಿಂದ ನಿಮಗೆ ಒಳ್ಳೆಯ ಸೂಚನೆಗಳು ಸಿಗುತ್ತವೆ.
ಈ ರೀತಿಯಾಗಿ ನೀವು ಪ್ರತಿದಿನ ಒಂದು ರೀತಿಯ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋದರೆ ನೀವು ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವಿರಿ. 2026ರಲ್ಲಿ ನಿಮ್ಮ ಎಲ್ಲ ರೀತಿಯ ಶ್ರಮಗಳಿಗೆ ಪ್ರತಿಫಲವು ಆದಷ್ಟು ಬೇಗ ಸಿಗಲಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಹಾಗೆ ನಿಮ್ಮ ಜೀವನವು ಸುಖಮಯವಾಗಿರುತ್ತದೆ. ಆದರೆ ನೀವು ಆದಷ್ಟು ಪ್ರತಿಫಲವನ್ನು ಸಿಗಬೇಕು ಅಂದರೆ ಆದಷ್ಟು ಎಫರ್ಟನ್ನು ಹಾಕಬೇಕು. ಇದರಿಂದ ನಿಮಗೆ ದುಪ್ಪಟ್ಟು ಲಾಭವನ್ನು ಕಾಣಬಹುದು ಹಾಗೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅತಿ ಹೆಚ್ಚಾಗಿ ಏರುತ್ತಾ ಹೋಗುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕೈ ಹಾಕುವ ಮುನ್ನ ಎಚ್ಚರವಿರಲಿ ಅಥವಾ ಪಾರ್ಟ್ನರ್ಶಿಪ್ ಮಾಡುವಾಗ ಅನೇಕ ಬಾರಿ ಯೋಚನೆ ಮಾಡಿ ನಂತರ ಕೈ ಹಾಕುವುದು ಉತ್ತಮ. ಯಾವ ವ್ಯಕ್ತಿಯ ಮೇಲೆ ನಂಬಿಕೆ ಇದೆಯೋ ಆ ವ್ಯಕ್ತಿಯ ಮೇಲೆ ಮಾತ್ರ ನೀವು ಬಂಡವಾಳವನ್ನು ಹೂಡಿ, ಇಲ್ಲದಿದ್ದರೆ ಆ ವ್ಯಕ್ತಿಯಿಂದಲೇ ನಿಮಗೆ ಮೋಸವಾಗಬಹುದು. ಸ್ನೇಹಿತರೆ, ಈ ಮಕರ ರಾಶಿಯವರು ಮೊಸಳೆ ಇದ್ದ ಹಾಗೆ, ಒಮ್ಮೆ ಹಿಡಿದದ್ದನ್ನು ಬಿಡುವುದೇ ಇಲ್ಲ. 2026 ವರ್ಷ ನಿಮ್ಮ ಪಾಲಿಗೆ ಗುರಿಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತಹ ವರ್ಷವಾಗಿದೆ. ಸಾಡೆ ಮುಗಿಯುವ ಹಂತದಲ್ಲಿಯೇ ಕತ್ತಲನ್ನು ಕಂಡು ಹೆದರಬೇಡಿ. ಸೂರ್ಯೋದಯ ಹತ್ತಿರದಲ್ಲೇ ಇದೆ ಎಂಬುದನ್ನು ಕೂಡ ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಯಾರಾದರೂ ಮಕರ ರಾಶಿಯವರಾಗಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮೆಲ್ಲ ಇಷ್ಟಗಳು ಸಿದ್ಧಿಯಾಗಬೇಕೆಂದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿ ಮಹಾತ್ಮ ಎಂದು ಕಾಮೆಂಟ್ ಮಾಡಿ. ಶುಭ ದಿನ, ಶುಭವಾಗಲಿ. ನಿಮ್ಮ ಎಲ್ಲ ಆಸೆಗಳು ಈಡೇರಲಿ. ಧನ್ಯವಾದಗಳು.